ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆ ಎಂಬ ವದಂತಿ ಜೋರಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆನೂ ನಡೀತಾ ಇದೆ. ಹೀಗಾಗಿ ಜನ ಆತಂಕಕ್ಕೆ ಒಳಗಾಗಿದ್ದು ಮೊಟ್ಟೆ ತಿನ್ನುವುದಕ್ಕೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರ ಆತಂಕ ದೂರ ಮಾಡೋದಕ್ಕೆ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಇದೀಗ ಮುಂದಾಗಿರೋದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಮೊಟ್ಟೆ ಟೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜನ ಆತಂಕಕ್ಕೆ ಒಳಗಾಗೋದು ಬೇಡ, ಎಲ್ಲ ಬ್ರ್ಯಾಂಡ್ಗಳನ್ನು ಟೆಸ್ಟ್ ಮಾಡೋಕೆ ಹೇಳ್ತೇನೆ ಅಂತ ಇದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಅಲ್ಲದೆ ಒಂದು ವೇಳೆ ಆ ಥರ ತಪ್ಪು ಆಗಿದ್ರೆ ಶಿಕ್ಷೆ ಖಂಡಿತವಾಗಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜನರು ಗೊಂದಲಕ್ಕೆ ಒಳಗಾಗೋದು ಬೇಡ, ಜನರು ಆತಂಕ ಕೂಡ ಪಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಮೊಟ್ಟೆ ವದಂತಿ ವಿಚಾರ ಚರ್ಚೆಯಲ್ಲಿ ಇರುವ ಬೆನ್ನಲ್ಲೇ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ವತಿಯಿಂದ ಮಹತ್ವದ ವಿಚಾರವೂ ಕೂಡ ಬಯಲಾಗಿರೋದು. ಕಳೆದ 6 ತಿಂಗಳ ಹಿಂದೆ ಮೊಟ್ಟೆ ಟೆಸ್ಟ್ ಆಗಿದ್ದು ಅದರಲ್ಲಿ ಮೊಟ್ಟೆಯಲ್ಲಿ ಯಾವುದೇ ಹಾನಿಕಾರಕ ಇಲ್ಲ ಅಂತ ವರದಿ ಬಂದಿದೆಯಂತೆ. ಮೊಟ್ಟೆ ಸೇಫ್ ಅಂತ ಆಹಾರ ಸುರಕ್ಷತಾ ಮತ್ತು ಔಷಧಿ ಗುಣಮಟ್ಟ ನಿಯಂತ್ರಣ ಇಲಾಖೆ ತಿಳಿಸಿದೆ. ಸೊ ಮೊಟ್ಟೆ ಸೇಫ್ ಅಲ್ಲ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾಗೇನೆ ಸಹಜವಾಗಿ ಎಲ್ರಿಗೂ ಹಾಗೆ ಆಗುತ್ತಲ್ಲ, ಅಯ್ಯೋ ಮೊಟ್ಟೆನೂ ತಿನ್ನಂಗಿಲ್ಲ, ಮೊನ್ನೆ ನೋಡಿದ್ರೆ ಗೋಬಿ ತಿನ್ನಬೇಡಿ, ಕಬಾಬ್ ತಿನ್ನಬೇಡಿ ಅಂತ ಹೇಳ್ತಾ ಇದ್ರು, ಕಲರ್ ಹಾಕ್ತಾರೆ ಕ್ಯಾನ್ಸರ್ ಬರುತ್ತೆ ಅಂತ. ಈಗ ಮೊಟ್ಟೆನೂ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೆಂಗೆ ಕಂಡುಹಿಡಿಯೋದು? ಇವಾಗ ತುಂಬ ಜನ ಮೊಟ್ಟೆ ತಿಂದೇ ತಿಂತಾರೆ. ರೆಗ್ಯುಲರ್ ಆಗಿ 1, 2, 3 ಮೊಟ್ಟೆ ತಿನ್ನೋರು ಇದ್ದೇ ಇರ್ತಾರೆ, ಜಿಮ್ಮಿಗೆ ಹೋಗೋರು. ಹೀಗಿರ್ಬೇಕಾದ್ರೆ ಮೊಟ್ಟೆಯಿಂದ ಕ್ಯಾನ್ಸರು ಅಂದಿದ ತಕ್ಷಣ ಎಲ್ರಿಗೂ ಢವ ಹೆಚ್ಚಾಗ್ಬಿಟ್ಟಿದೆ. ಅಯ್ಯೋ ಮೊಟ್ಟೆ ತಿನ್ನೋದೇ ಬೇಡವಾ, ಅಥವಾ ಈ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಈ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರಲ್ಲ, ಹೆಂಗೆ ಕಂಡಿಡ್ಕೊಳ್ಳೋದು ಹೆಂಗೆ ಅಂತ. ಸ್ವಲ್ಪ ವರ್ಷಗಳ ಹಿಂದೆ ಈ ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಅಕ್ಕಿ ಅಂತೆಲ್ಲ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ಬಿಟ್ಟಿತ್ತು. ಈಗೇನೋ ನೋಡಿದ್ರೆ ಮೊಟ್ಟೆಯಿಂದ ಕ್ಯಾನ್ಸರು ಅಂತ. ಸೊ ಅದಕ್ಕೇ ಆರೋಗ್ಯ ಸಚಿವರು ಯಾರು ಟೆನ್ಷನ್ ಆಗಬೇಡಿ, ಸೂಚನೆ ಕೊಟ್ಟಿದ್ದೀನಿ ಆರೋಗ್ಯ ಇಲಾಖೆಗೆ, ಎಲ್ಲನೂ ಟೆಸ್ಟ್ ಮಾಡಬೇಕು ಅಂತ. ಒಂದು ವೇಳೆ ಆ ಥರ ಏನಾದ್ರು ಕಂಡು ಬಂತು ಅಂತಂದರೆ ಅವರ ವಿರುದ್ಧ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ತಗೊಳ್ಳೋದಕ್ಕೂ ಕೂಡ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈ ಗೊಂದಲ, ಈ ಎಲ್ಲದರ ನಡುವೆ ಆರೋಗ್ಯ ಇಲಾಖೆ ಒಂದು ಕ್ಲಾರಿಟಿ ಕೊಡ್ತಾ ಇದೆ. ಕೆಲವು ತಿಂಗಳ ಹಿಂದೆ ನಾವು ಟೆಸ್ಟ್ ಮಾಡಿದ್ದೀವಿ ಪ್ರತಿಯೊಂದನ್ನು, ಆ ಥರದ್ದು ಏನು ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆತಂಕ ಆಗೇ ಆಗತ್ತಲ್ಲ, ಏನೂ ತಿನ್ನಂಗಿಲ್ಲ ಅಂದರೆ ಯಾವ ಥರ. ಈ ಕಡೆ ತರಕಾರಿನೂ ಕೆಲವು ತಿನ್ನಬೇಡಿ ಅಂತ ಅಂತಾರೆ, ಟೊಮೊಟೊ ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ ಅಂತ. ಆ ಕಡೆ ನಾನ್ ವೆಜ್ಜು ಅಂತ ಬಂದರೆ ಅದನ್ನೂ ತಿನ್ನಬೇಡಿ ಅಂತ ಅಂತಾರೆ. ಅಯ್ಯೋ ಚಿಕನ್ ತಿನ್ನಬಾರ್ದಂತೆ, ಇಂಜೆಕ್ಷನ್ ಕೊಟ್ಟಿರ್ತಾರಂತೆ. ಮೊಟ್ಟೆ ತಿನ್ನಬೇಡಿ, ಅದನ್ನೂ ತಿನ್ನಬೇಡಿ ಅಂತ ಅಂದರೆ ಹಾಗಿದ್ರೆ ತಿನ್ನೋದೇನು, ಏನು ತಿನ್ನೋದು ಹಂಗಾದರೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಆರೋಗ್ಯ ಸಚಿವರು ಕೂಡ ಫುಲ್ ಅಲರ್ಟ್ ಆದರು. ಯಾವಾಗ ಈ ಸುದ್ದಿ ವೈರಲ್ ಆಗೋಕ್ಕೆ ಶುರು ಆಯಿತೋ, ಜನ ಎಲ್ಲ ಹೆದರ್ಕೊಳ್ಳೋಕ್ಕೆ ಶುರು ಆದರು, ಅವರು ಕೂಡ ಅಲರ್ಟ್ ಆಗಿ ಈಗ ಸ್ಟ್ರಿಕ್ಟಾಗಿ